ಬಿಡದಿಯ ಕಾಡಿನಿಂದ ಹೊರಟ ಆ ಕಪ್ಪು ರೋಲ್ಸ್ ರಾಯ್ ಕಾರು ಬೆಂಗಳೂರಿನ ಟ್ರಾಫಿಕ್ ಸೀಳಿ ಧೃತಿಯ ಸಣ್ಣ ಹಂಚಿನ ಮನೆಯ ರಸ್ತೆಯ ತಿರುವಿನಲ್ಲಿ ಬಂದು ನಿಂತಿತ್ತು. ಧೃತಿ ಕಾರಿನಿಂದ ಇಳಿದು ತನ್ನ ಬ್ಯಾಗ್ ತೆಗೆದುಕೊಂಡಳು. ಶೌರ್ಯ ಕಾರಿನ ಒಳಗಿನಿಂದಲೇ ಅವಳನ್ನು ಒಮ್ಮೆ ದಿಟ್ಟಿಸಿದ. ಆದರೆ ಇಬ್ಬರ ನಡುವೆ ಯಾವುದೇ ಮಾತಿರಲಿಲ್ಲ. ಕಾರು ವೇಗವಾಗಿ ಹೊರಟು ಹೋಯಿತು. ಧೃತಿ ಮನೆ ಒಳಗೆ ಬರುತ್ತಿದ್ದಂತೆ ಅಮ್ಮ ಸುಮಾ ಎದುರಾದರು. 3 ದಿನಗಳ ಆತಂಕ, ಕಾಡಿನ ಜ್ವರ, ಇವತ್ತು ಬೆಳಗ್ಗೆ ನಡೆದ ಅರಣ್ಯ ಇಲಾಖೆಯ ಆ ಜಪ್ತಿ ಹೈಡ್ರಾಮಾ ಎಲ್ಲದರಿಂದ ಧೃತಿಯ ಮನಸ್ಸು ಮತ್ತು ಶರೀರ ಸಂಪೂರ್ಣ ಸುಸ್ತಾಗಿತ್ತು. ಅವಳು ಬ್ಯಾಗ್ ಕೆಳಗಿಟ್ಟು ನೇರವಾಗಿ ಹೋಗಿ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಏನಾಯ್ತು ಲಡ್ಡು, ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀಯಾ ಮಗಳೇ? ಸುಮಾ ಆತಂಕದಿಂದ ಅವಳ ತಲೆ ಸವರಿದರು. ರಾತ್ರಿ ಊಟದ ಟೇಬಲ್ ಮೇಲೆ ಧೃತಿ ಅಮ್ಮನಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಂದದ್ದು, ಸಿದ್ಧಾರ್ಥ್ ಮಾಡಿದ ಮೋಸ ಮತ್ತು ತಾನು ತನ್ನ ಸರ್ವೆ ಶೀಟ್ಸ್ ಬಳಸಿ ಇಡೀ ಪ್ರಾಜೆಕ್ಟನ್ನು ಹೇಗೆ ಬಚಾವ್ ಮಾಡಿದೆ ಎಂಬ ಇಡೀ ಕಥೆಯನ್ನು ವಿವರವಾಗಿ ಹೇಳಿದಳು. ಸುಮಾ ಅವರ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿಕೊಂಡಿತ್ತು. ಲಡ್ಡು, ನನಗೆ ಗೊತ್ತು ಮಗಳೇ, ನಿನ್ನ ಜ್ಞಾನ ಯಾರೋ ಒಬ್ಬ ಅಹಂಕಾರಿಯ ಮುಂದೆ ಸೋಲೋಕೆ ಸಾಧ್ಯ ಇಲ್ಲ. ಇವತ್ತು ನೀನು ಕೇವಲ ಕೆಲಸ ಮಾಡಿಲ್ಲ, ಆ ಶೌರ್ಯವರ್ಧನ್ನ ಇಡೀ 3 ವರ್ಷದ ಶ್ರಮವನ್ನು ಕಾಪಾಡಿದ್ದೀಯ. ಇನ್ಮೇಲಾದರೂ ಆ ಮನುಷ್ಯ ನಿನ್ನನ್ನು ಗೌರವದಿಂದ ನಡೆಸಿಕೊಳ್ತಾನೆ ಅಂತ ನನಗೆ ಭರವಸೆ ಇದೆ ಎಂದರು ಪ್ರಬುದ್ಧವಾಗಿ. ಧೃತಿ ಕಿಟಕಿಯ ಹೊರಗೆ ನೋಡುತ್ತಿದ್ದಳು. ಬೆಂಗಳೂರಿನ ರಾತ್ರಿಯ ತಂಗಾಳಿ ಬೀಸುತ್ತಿತ್ತು. ಕಾಡಿನ ಆ ಅನಿರೀಕ್ಷಿತ ಟ್ವಿಸ್ಟ್ ಇಬ್ಬರ ನಡುವಿನ ಶತ್ರುತ್ವದ ಹಾದಿಯನ್ನು ಸ್ವಲ್ಪ ಬದಲಾಯಿಸಿತ್ತಾದರೂ ನಾಳೆ ಆಫೀಸ್ಗೆ ಹೋದಾಗ ಆ ಹಿಟ್ಲರ್ ಹೇಗೆ ಬಿಹೇವ್ ಮಾಡ್ತಾನೋ ಎಂಬ ಯೋಚನೆ ಅವಳನ್ನು ಕಾಡ್ತಿತ್ತು. ಮಾರನೇ ದಿನ ಬೆಳಿಗ್ಗೆ ಧೃತಿ ಎಂದಿನಂತೆ ತನ್ನ ಸರಳ ಚೂಡಿದಾರ್ ಧರಿಸಿ ಆಫೀಸ್ನ 50ನೇ ಮಹಡಿಯ ತನ್ನ ಡೆಸ್ಕ್ ಹತ್ತಿರ ಬಂದಳು. ಅವಳು ಸೀಟಿನಲ್ಲಿ ಕುಳಿತುಕೊಳ್ಳುವಷ್ಟರಲ್ಲಿ 8ನೇ ಮಹಡಿಯಿಂದ ಭವ್ಯ ಮತ್ತು ಸಂತು ಲಿಫ್ಟ್ನಿಂದ ಓಡೋಡಿ ಬಂದರು. ಅವರ ಜೊತೆ ಮಾಧುರಿಯೂ ಇದ್ದಳು. ಧೃತಿ, ಮೈ ಗಾಡ್, ನೀನು ವಾಪಸ್ ಬಂದ್ಬಿಟ್ಯಾ? ಭವ್ಯ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ಬಿಡದೆಯಲ್ಲಿ ಏನೋ ಅರಣ್ಯ ಇಲಾಖೆಯವರು ಬಂದು ಗಲಾಟೆ ಮಾಡಿದ್ರಂತೆ. ಕಿರಣ್ ಸರ್ ಬೆಳಗ್ಗೆ ಆಫೀಸ್ಗೆ ಬಂದಾಗಿನಿಂದ ಲೀಗಲ್ ಟೀಮ್ ಜೊತೆ ಬ್ಯುಸಿಯಾಗಿದ್ದಾರೆ. ಏನಾಯ್ತೇ ಕಣೆ? ಸಂತು ತನ್ನ ಕೈಯಲ್ಲಿದ್ದ ಪೆನ್ ಹಿಡಿದು ಕಾಮಿಡಿಯಾಗಿ ಸೆಲ್ಯೂಟ್ ಹೊಡೆದು, ನಮ್ಮ ಆಫೀಸ್ನ ಝಾನ್ಸಿ ರಾಣಿ ಧೃತಿ ಮೇಡಮ್ಗೆ ಸ್ವಾಗತ. ಕಿರಣ್ ಸರ್ ಹತ್ರ ಲೀಗಲ್ ಟೀಮ್ನವರು ಮಾತಾಡ್ತಿದ್ದಾಗ ನಾನು ಮೆಲ್ಲಗೆ ಕೇಳಿಸ್ಕೊಂಡೆ. ನೀವೇನೋ ಸ್ಯಾಟಲೈಟ್ ಮ್ಯಾಪ್ ತೋರಿಸಿ ಅರಣ್ಯ ಇಲಾಖೆಯವರ ಮುಖ ಮುಚ್ಚಿಸಿದ್ರಂತೆ, ಹೌದಾ? ಇಡೀ ಆಫೀಸ್ ಇವತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಿದೆ. ಮಾಧುರಿ ಕಣ್ಣು ಸಣ್ಣದು ಮಾಡಿ, ಹೌದು ಧೃತಿ, ಶೌರ್ಯ ಸರ್ ಕೂಡ ಇವತ್ತು ಬೆಳಗ್ಗೆ ಬರುವಾಗ ತುಂಬ ಸೀರಿಯಸ್ ಆಗಿ ಇದ್ರು. ನಿನ್ನ ಡೆಸ್ಕ್ ಕಡೆ ಒಮ್ಮೆ ನೋಡಿ ಹೋದ್ರು. ಕಲ್ಲು ಬಂಡೆ ನಿಧಾನವಾಗಿ ಕರಗ್ತಿದೆ ಅನ್ಸುತ್ತೆ ಎಂದಳು ತಮಾಷೆ ಮಾಡ್ತಾ. ಧೃತಿ ನಗುತ್ತಾ, ಅಯ್ಯೋ ಸುಮ್ಮನಿರಿ, ಅಲ್ಲಿ ನಾನಷ್ಟೇ ಅಲ್ಲ, ಸರ್ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಎಂದು ಕೆಲಸದಲ್ಲಿ ಬ್ಯುಸಿಯಾದ್ಲು. ಮಧ್ಯಾಹ್ನ 3 ಗಂಟೆಯಾಗುತ್ತಿದ್ದಂತೆ ವರ್ಧನ್ ಇಂಟರ್ನ್ಯಾಷನಲ್ ಆಫೀಸ್ 50ನೇ ಮಹಡಿಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಲಿಫ್ಟ್ ಬಾಗಿಲು ತೆರೆಯುತ್ತಿದ್ದಂತೆ ಇಂದಿರಾದೇವಿಯವರು ಅತ್ಯಂತ ಗಂಭೀರ ಹಾಗೂ ರಾಯಲ್ ಲುಕ್ನಲ್ಲಿ ಆಫೀಸ್ ಫ್ಲೋರ್ ಒಳಗೆ ಹೆಜ್ಜೆ ಇಟ್ಟರು. ಅವರ ಪಕ್ಕದಲ್ಲಿ ಕಿರಣ್ ಸರ್ ಫೈಲ್ ಹಿಡಿದು ಬರುತ್ತಿದ್ದರು. ಅಜ್ಜಿ ನೇರವಾಗಿ ಬಂದದ್ದು ಧೃತಿ, ಭವ್ಯ ಮತ್ತು ಸಂತು ಕುಳಿತಿದ್ದ ಇಂಟರ್ನ್ ಅಂಡ್ ಡಿಸೈನಿಂಗ್ ವಿಂಗ್ ಕಡೆಗೆ. ಇಡೀ ಆಫೀಸ್ ಸ್ಟಾಫ್ ಎದ್ದು ನಿಂತು ನಮಸ್ಕರಿಸಿದರು. ಏನಪ್ಪ ಸಂತು, ಭವ್ಯ ಚೆನ್ನಾಗಿದ್ದೀರಾ? ಇಂದಿರಾದೇವಿ ಮುಗುಳ್ನಗುತ್ತಾ ಕೇಳಿದರು. ಸಂತು ತಕ್ಷಣ ಎದ್ದು ನಿಂತು 2 ಕೈ ಮುಗಿದು, ಅಯ್ಯೋ ಸೂಪರ್ ಆಗಿದ್ದೀವಿ ಅಜ್ಜಿ, ನೀವು ಆಫೀಸ್ಗೆ ಬಂದರೆ ಒಂಥರ ಹಬ್ಬ ಇದ್ದ ಹಾಗೆ ಎಂದ ತನ್ನ ಮುಂದಿನ ಚಮಚಗಿರಿ ಶೈಲಿಯಲ್ಲಿ. ಅಜ್ಜಿ ನಕ್ಕು ಧೃತಿಯ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡರು. ಧೃತಿ ಮಗಳೇ, ಬಿಡದಿಯಲ್ಲಿ ನೀನು ನಮ್ಮ ಕಂಪನಿಯನ್ನು ಎಷ್ಟು ದೊಡ್ಡ ಆಪತ್ತಿನಿಂದ ಕಾಪಾಡಿದ್ದೀಯಾ ಅಂತ ಕಿರಣ್ ಹೇಳಿದ. ನಿನ್ನ ಜ್ಞಾನಕ್ಕೆ ನನ್ನ 100 ಹರಕೆಗಳು. ಹಾಗೆ ನಾಳೆ ನಮ್ಮ ವರ್ಧನ್ ಮ್ಯಾನ್ಷನ್ನಲ್ಲಿ ವಾರ್ಷಿಕ ಸತ್ಯನಾರಾಯಣ ಪೂಜೆ ಇದೆ. ಇಡೀ ಆಫೀಸ್ ಸ್ಟಾಫ್ಗೆ ತನ್ನ ಕಡೆಯಿಂದ ಆಮಂತ್ರಣ. ಆದರೆ ವಿಶೇಷವಾಗಿ ಧೃತಿ, ಭವ್ಯ, ಸಂತು ಮತ್ತು ಮಾಧುರಿ, ನಿಮ್ಮ ಇಡೀ ಟೀಮ್ ನಾಳೆ ಬೆಳಿಗ್ಗೆ 8 ಗಂಟೆಗೆಲ್ಲ ನಮ್ಮ ಮನೆಗೆ ಬಂದಿರಬೇಕು. ಇದು ನನ್ನ ಆರ್ಡರ್. ಭವ್ಯ ಮತ್ತು ಸಂತು ಒಬ್ಬರ ಮುಖ ಒಬ್ಬರು ನೋಡಿ ಒಳಗೊಳಗೆ ಸಂಭ್ರಮಿಸಿದ್ದರು. ಅಷ್ಟರಲ್ಲಿ ಶೌರ್ಯ ತನ್ನ ಕ್ಯಾಬಿನ್ನಿಂದ ಗಂಭೀರವಾಗಿ ಹೊರಗೆ ಬಂದ. ಅವನು ಧೃತಿಯನ್ನು ನೋಡಿದ ತಕ್ಷಣ ಇಬ್ಬರ ನಡುವೆ ಬಿಡದಿಯ ಕಾಡಿನ ಆ ಮೌನ ನೆನಪಾಗಿ ಕಣ್ಣುಗಳು ಸಂಧಿಸಿದ್ದವು. ಶೌರ್ಯ, ನಾಳೆ ಪೂಜೆಗೆ ಧೃತಿ ಮತ್ತು ಅವಳ ಟೀಮ್ ಬರ್ತಿದ್ದಾರೆ. ನೀನು ಬೆಳಗ್ಗೆ ಎಲ್ಲರನ್ನೂ ಗೌರವದಿಂದ ಬರಮಾಡಿಕೊಳ್ಬೇಕು, ಸರಿನಾ ಎಂದರು ಅಜ್ಜಿ ಖಡಕ್ಕಾಗಿ. ಶೌರ್ಯ ಹಲ್ಲು ಕಡಿಯುತ್ತಾ ಓಕೆ ಅಜ್ಜಿ ಎಂದನು. ಧೃತಿ ಸದ್ದಿಲ್ಲದೆ ನಕ್ಕಳು. ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ವರ್ಧನ್ ಮ್ಯಾನ್ಷನ್ ಮದುವೆಯ ಮನೆಯಂತೆ ಕಂಗೊಳಿಸುತ್ತಿತ್ತು. ಇಡೀ ಮನೆಗೆ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮಂಗಳವಾದ್ಯದ ಧ್ವನಿ ಗಾಳಿಯಲ್ಲಿ ತೇಲಿ ಬರುತ್ತಿತ್ತು. ಧೃತಿ ಅತ್ಯಂತ ಸರಳ ಹಾಗೂ ಸುಂದರವಾದ ತಿಳಿ ಹಳದಿ ಬಣ್ಣದ ಲಂಗ ದಾವಣಿ ಧರಿಸಿ ಬಂದಿದ್ದಳು. ಅವಳ ಕೈಯಲ್ಲಿ ಗಾಜಿನ ಬಳೆಗಳ ಸದ್ದಿತ್ತು. ಮುಖದಲ್ಲಿ ಯಾವುದೇ ಮೇಕಪ್ ಇಲ್ಲದಿದ್ದರಿಂದ ಅಪ್ಪಟ ಹಳ್ಳಿಯ ಹುಡುಗಿಯ ಮುಗ್ಧತೆ ಎದ್ದು ಕಾಣ್ತಿತ್ತು. ಭವ್ಯ ಸೀರೆಯುಟ್ಟು ಬಂದಿದ್ದಳು. ಸಂತು ಧೋತಿ
ಕುರ್ತಾ ಧರಿಸಿ ತರಲೆ ಲುಕ್ನಲ್ಲಿ ರೆಡಿಯಾಗಿದ್ದ. ಮೈ ಗಾಡ್ ಧೃತಿ, ನೀನು ಇವತ್ತು ದೇವಲೋಕದ ದೇವತೆ ಥರ ಕಾಣ್ತಿದ್ದೀಯ ಕಣೆ. ಆ ಹಿಟ್ಲರ್ ಬಾಸ್ ಇವತ್ತು ನಿನ್ನನ್ನು ನೋಡಿ ತನ್ನ ಬಿಸ್ನೆಸ್ ಮ್ಯಾಪ್ ಅನ್ನೇ ಮರೆತು ಹೋದರೂ ಆಶ್ಚರ್ಯವಿಲ್ಲ ಎಂದು ಭವ್ಯ ಧೃತಿಯ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು. ಸಂತು ತನ್ನ ಕುರ್ತಾ ಸರಿಪಡಿಸಿಕೊಳ್ಳುತ್ತಾ, ಹೌದು ಧೃತಿ ಮೇಡಮ್, ಇವತ್ತು ನಮ್ಮ ಬಾಸ್ ಮೂಡ್ ಪೂಜೆಯ ಪ್ರಸಾದ ಥರ ಸ್ವೀಟಾಗಿ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ನೋಡಿ, ಅಲ್ಲಿ ಬಾಸ್ ನಿಂತಿದ್ದಾರೆ ಎಂದ. ಧೃತಿ ಕಣ್ಣು ತಿರುಗಿಸಿ ನೋಡಿದಳು. ಶೌರ್ಯ ಪವಿತ್ರವಾದ ರೇಷ್ಮೆ ಧೋತಿ ಮತ್ತು ಶಲ್ಯ ಧರಿಸಿ ಪೂಜೆಯ ಜವಾಬ್ದಾರಿಯಲ್ಲಿ ಬ್ಯುಸಿಯಾಗಿದ್ದ. ಸಾಂಪ್ರದಾಯಿಕ ಉಡುಪಿನಲ್ಲಿ ಅವನ ಆ ಕಟ್ಟುಮಸ್ತಾದ ದೇಹ ಮತ್ತಷ್ಟು ಆಕರ್ಷಕವಾಗಿ ಕಾಣಿಸ್ತಿತ್ತು. ಅವನು ಧೃತಿಯನ್ನು ನೋಡಿದ ತಕ್ಷಣ ಅವನ ಹೆಜ್ಜೆಗಳು ಒಂದು ಕ್ಷಣ ನಿಂತವು. ಅವಳ ಆ ಹಳದಿ ಲಂಗಾದವಣಿಯ ಲುಕ್ ಅವನ ಕಣ್ಣುಗಳನ್ನು ಸೆಳೆದಿತ್ತು. ಆದರೆ ತಕ್ಷಣ ತನ್ನ ಈಗೋ ನೆನಪಿಗೆ ಬಂದು ಮುಖ ಸಿಂಡರಿಸಿ ಬೇರೆ ಕಡೆ ತಿರುಗಿಸಿಕೊಂಡ. ಧೃತಿ ಮನಸ್ಸಿನಲ್ಲೇ ಪೂಜೆ ಮನೆಗೂ ಬಂದು ಆಟಿಟ್ಯೂಡ್ ತೋರಿಸ್ತಾನಲ್ಲ ಹಿಟ್ಲರ್ ಎಂದುಕೊಂಡಳು. ಪೂಜೆಯ ಗಡಿಬಿಡಿಯ ನಡುವೆ ಧೃತಿಗೆ ವಾಶ್ರೂಮ್ಗೆ ಹೋಗಬೇಕಾಗಿದ್ದರಿಂದ ಇಂದ್ರಾದೇವಿಯವರ ಹತ್ತಿರ ಬಂದು ಮೆಲ್ಲಗೆ ಕೇಳಿದಳು. ಅಜ್ಜಿ ಪ್ರೀತಿಯಿಂದ ನಕ್ಕೋ ಮಗಳೇ, ಆ ಕಾರಿಡಾರ್ ಕೊನೆಯಲ್ಲಿ ಬಲಗಡೆ ತಿರುಗಿದರೆ ದೊಡ್ಡದೊಂದು ಕೋಣೆ ಸಿಗುತ್ತೆ. ಅದಕ್ಕೆ ಅಟ್ಯಾಚ್ ಆಗಿರೋ ವಾಶ್ರೂಮ್ ಬಳಸಿಕೊ. ಅಲ್ಲಿ ಯಾರೂ ಇರಲ್ಲ, ನಿನಗೂ ಕಂಫರ್ಟಬಲ್ ಆಗಿರುತ್ತೆ ಎಂದು ಹಾದಿ ತೋರಿಸಿದಳು. ಧೃತಿ ಅಜ್ಜಿ ಹೇಳಿದ ಹಾಗೆ ಕಾರಿಡಾರ್ ಕೊನೆಯಲ್ಲಿದ್ದ ಆ ದೊಡ್ಡ ಕೋಣೆಯ ಬಾಗಿಲು ತಳ್ಳಿ ಒಳಗೆ ಹೋದಳು. ಆದರೆ ಅಜ್ಜಿಗೆ ಒಂದು ವಿಷಯ ಗೊತ್ತಿರಲಿಲ್ಲ. ಶೌರ್ಯ ಈಗಾಗಲೇ ಮುಂಚಿತವಾಗಿಯೇ ಸ್ನಾನ ಮುಗಿಸಿ ಪೂಜೆಯ ಉಡುಪು ಧರಿಸಿ ರೆಡಿಯಾಗಿದ್ದ. ಆದರೆ ಊಟದ ಹಾಲ್ ಕಡೆ ಹೋಗುವಾಗ ಪೂಜಾರಿಯೊಬ್ಬರು ತರುತ್ತಿದ್ದ ಮಂಗಲ ದ್ರವ್ಯಗಳ ತಟ್ಟೆ ತಾಗಿ ಶೌರ್ಯನ ಬಿಳಿ ಶಲ್ಯ ಮತ್ತು ಮೈಮೇಲೆಲ್ಲವೂ ದಟ್ಟವಾಗಿ ಕುಂಕುಮ ಬಿದ್ದಿತ್ತು. ಸ್ವಚ್ಛತೆ ಅಂದರೆ ಅತಿಯಾದ ಇಷ್ಟವಿರುವ ಶೌರ್ಯನಿಗೆ ಅದು ಕಿರಿಕಿರಿ ಉಂಟು ಮಾಡಿತ್ತು. ಹಾಗಾಗಿ ಅವನು ಪೂಜೆಗೆ ಮುನ್ನ ಮತ್ತೊಮ್ಮೆ ಸ್ನಾನ ಮಾಡಲು ಅಜ್ಜಿಯ ಕೋಣೆಯ ಆ ಅಟ್ಯಾಚ್ಡ್ ವಾಶ್ರೂಮ್ ಒಳಗೆ ಹೋಗಿದ್ದ. ಧೃತಿ ಕೋಣೆಯೊಳಗೆ ಬಂದು ಅಲ್ಲಿ ಯಾರೂ ಇಲ್ಲದನ್ನು ಖಾತ್ರಿಪಡಿಸಿಕೊಂಡು ನೇರವಾಗಿ ವಾಶ್ರೂಮ್ ಬಾಗಿಲು ತಳ್ಳಿ ಒಳಗೆ ನಡೆದಳು. ಅವಳು ಒಳಗೆ ಹೋಗಿ ಕನ್ನಡಿಯ ಮುಂದೆ ನಿಂತು ಅಲ್ಲಿ ನಲ್ಲಿ ಆನ್ ಮಾಡಲು ಕೈಚಾಚಿದಳು. ಅಷ್ಟರಲ್ಲಿ ಒಳಭಾಗದ ಶವರ್ ಕ್ಯೂಬಿಕಲ್ನ ಗಾಜಿನ ಬಾಗಿಲು ಮೆಲ್ಲಗೆ ತೆರೆದು ಸದ್ದು ಕೇಳಿಸಿತ್ತು. ಧೃತಿ ತಟ್ಟನೆ ಕನ್ನಡಿಯ ಮೂಲಕ ಹಿಂದೆ ತಿರುಗಿ ನೋಡಿದಳು. ಅಲ್ಲಿಂದ ಹೊರಗೆ ಬಂದ ವ್ಯಕ್ತಿಯನ್ನು ನೋಡಿ ಧೃತಿಯ ಬಾಯಿಯಿಂದ ತಟ್ಟನೆ ಶಬ್ದವೇ ಹೊರಡಲಿಲ್ಲ. ಸೊಂಟಕ್ಕೆ ಕೇವಲ ಒಂದು ಬಿಳಿ ಟವಲ್ ಮಾತ್ರ ಸುತ್ತಕೊಂಡು ತಲೆಗೂದಲಿನಿಂದ ನೀರಿನ ಹನಿಗಳು ಜಾರುತ್ತಿರಲು ಶೌರ್ಯವರ್ಧನ್ ಹೊರಗೆ ಬಂದಿದ್ದ. ಅವನ ಕಟ್ಟುಮಸ್ತಾದ 6 ಅಡಿ ಎತ್ತರದ ದೇಹದ ಸ್ನಾಯುಗಳ ಮೇಲೆ ಇನ್ನೂ ಅಲ್ಲಲ್ಲಿ ಕೆಂಪು ಕುಂಕುಮದ ಕಲೆಗಳು ನೀರಿನ ಹನಿಗಳೊಂದಿಗೆ ಬೆರೆತು ಹೊಳೆಯುತ್ತಿದ್ದವು. ಶೌರ್ಯ ಕೂಡ ವಾಶ್ರೂಮ್ನಲ್ಲಿ ಧೃತಿಯನ್ನು ನೋಡಿ ಜಾಗದಲ್ಲೇ ಮರಗಟ್ಟಿದಂತೆ ಸ್ತಬ್ಧನಾದ. ಅವನ ತೀಕ್ಷ್ಣವಾದ ಕಣ್ಣುಗಳು ಗಾಬರಿ ಮತ್ತು ತಳಮಳದಿಂದ ಅರಳಿದವು. ಧೃತಿ, ನೀನು ಇಲ್ಲೇನು ಮಾಡ್ತಿದ್ದೀಯಾ? ಶೌರ್ಯನ ಧ್ವನಿ ಗಂಭೀರವಾಗಿದ್ದರೂ ಅದರಲ್ಲಿ ಒಂದು ರೀತಿಯ ಅನಿರೀಕ್ಷಿತ ಗಾಬರಿ ಇತ್ತು. ಅಯ್ಯೋ ಸಾರಿ ಸರ್, ನನಗೆ ಅಜ್ಜಿ ಅವರೇ ಈ ವಾಶ್ರೂಮ್ ಬಳಸೋಕೆ ಹೇಳಿದ್ದು. ನೀವು ಇಲ್ಲಿದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಧೃತಿ ತಕ್ಷಣ ತನ್ನ 2 ಕೈಗಳಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಅವಳ ಮುಖ ಕಾಶ್ಮೀರಿ ಸೇಬಿನಂತೆ ಸಂಪೂರ್ಣವಾಗಿ ಕೆಂಪಗಾಗಿತ್ತು. ಅವಳು ಕಣ್ಣು ಮುಚ್ಚಿಕೊಂಡೇ ಗಡಿಬಿಡಿಯಿಂದ ಹೊರಗೆ ಹೋಗಲು ಬಾಗಿಲಿನ ಕಡೆ ಹೆಜ್ಜೆ ಇಟ್ಟಳು. ಆದರೆ ಗಾಬರಿಯಲ್ಲಿ ಅವಳ ಕಾಲು ಅಲ್ಲಿದ್ದ ಒದ್ದೆ ನೆಲದ ಮೇಲೆ ಜರ್ರನೆ ಜಾರಿತ್ತು. ಅಮ್ಮ ಎಂದು ಅವಳು ಬೀಳಲು ಹೋದಾಗ ಶೌರ್ಯ ಒಂದು ಕ್ಷಣವೂ ಯೋಚಿಸದೆ ಮುನ್ನುಗ್ಗಿ ಅವಳನ್ನು ಹಿಡಿದುಕೊಂಡನು. ಟವಲ್ ಮಾತ್ರ ಸುತ್ತಿಕೊಂಡಿದ್ದ ಶೌರ್ಯನ ಒದ್ದೆಯಾದ ಬಲವಾದ ಎದೆಗೆ ಧೃತಿ ನೇರವಾಗಿ ಬಂದು ಅಪ್ಪಳಿಸಿದ್ದಳು. ಶೌರ್ಯನ ಬಲಗೈ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದು ಬ್ಯಾಲೆನ್ಸ್ ಮಾಡ್ತಿತ್ತು. ಧೃತಿಯ ಕೈಗಳು ಶೌರ್ಯನ ಒದ್ದೆಯಾದ ಹೆಗಲ ಮೇಲಿದ್ದವು. ಇಬ್ಬರ ಶರೀರ ಎಷ್ಟು ಹತ್ತಿರವಾಗಿತ್ತೆಂದರೆ ಒಬ್ಬರ ಹೃದಯದ ಬಡಿತ ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಶೌರ್ಯನ ಕೂದಲಿನಿಂದ ಬಿದ್ದ ಒಂದು ನೀರಿನ ಹನಿ ನೇರವಾಗಿ ಧೃತಿಯ ಕೆನ್ನೆಯ ಮೇಲೆ ಜಾರಿತ್ತು. ಅವಳ ದಾವಣಿಯ ಹಳದಿ ಬಣ್ಣ ಶೌರ್ಯನ ಎದೆಯ ಮೇಲಿದ್ದ ಒದ್ದೆ ಕುಂಕುಮದ ಕಲೆಗೆ ಸಣ್ಣದಾಗಿ ತಾಗಿತ್ತು. ಶೌರ್ಯ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ. ಅವನ ಕಣ್ಣುಗಳಲ್ಲಿದ್ದ ಆ ಅಹಂಕಾರ ಆ ಒಂದು ಕ್ಷಣ ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಧೃತಿ ಉಸಿರನ್ನೇ ಬಿಗಿ ಹಿಡಿದು ನಾಚಿಕೆಯಿಂದ ಕಣ್ಣು ಮುಚ್ಚಿದ್ದಳು. ತಕ್ಷಣ ಪ್ರಜ್ಞೆಗೆ ಬಂದ ಧೃತಿ ಅವನನ್ನು ಮೆಲ್ಲಗೆ ದೂಡಿ ಕಣ್ಣುಗಳನ್ನು ಕೆಳಗೆ ಹಾಕಿಕೊಂಡು ಸಾರಿ, ರಿಯಲಿ ಸಾರಿ ಸರ್ ಎಂದು ಹೇಳಿ ಬಾಗಿಲು ತಳ್ಳಿ ಹೊರಗೆ ಓಡಿ ಹೋದಳು. ಶೌರ್ಯ ತನ್ನ ಹೆಗಲನ್ನು ಮುಟ್ಟಿಕೊಳ್ಳುತ್ತಾ ಆ ಮುನಿಸಿನ ನಡುವೆಯೂ ಮೂಡಿದ ಆ ವಿಚಿತ್ರ ಆಕರ್ಷಣೆಗೆ ಮರುಳಾಗಿ ಹಾಗೆ ನಿಂತಿದ್ದ. ಓಡೋಡಿ ಬಂದು ಹಾಲ್ನಲ್ಲಿ ನಿಂತಾಗ ಅವಳ ಮುಖ ತಾವರೆಯಂತೆ ಕೆಂಪಗಾಗಿತ್ತು. ಅವಳನ್ನು ನೋಡಿದ ಭವ್ಯ ಮತ್ತು ಸಂತು ಹತ್ತಿರ ಬಂದರು. ಏನೇ ಧೃತಿ, ಯಾಕೆ ಇಷ್ಟೊಂದು ಬೆವರ್ತಿದ್ದೀಯಾ? ಮುಖ ಯಾಕೆ ಇಷ್ಟೊಂದು ಕೆಂಪಾಗಿದೆ? ಭವ್ಯ ಕಣ್ಣು ಮಿಟುಕಿಸಿ ಕೇಳಿದಳು. ಧೃತಿ ತಬ್ಬಿಬ್ಬಾಗಿ ಅಯ್ಯೋ ಏನೂ ಇಲ್ಲಪ್ಪ, ಅಲ್ಲಿ ತುಂಬ ಜನ ಇದ್ದಾರೆ ಅಲ್ವಾ, ಅದಕ್ಕೆ ಶೆಕೆ ಆಗ್ತಿದೆ ಎಂದು ಸುಳ್ಳು ಹೇಳಿದಳು. ಸಂತು ನಗುತ್ತಾ ಹೌದಾ ಮೇಡಮ್, ಆದರೆ ನಿಮ್ಮ ಕಣ್ಣುಗಳು ಏನೋ ದೊಡ್ಡ ರಹಸ್ಯ
ಮುಚ್ಚಿಡ್ತಿರೋ ಹಾಗೆ ಕಾಣ್ತಿದೆ ಎಂದು ಕಾಲೆಳೆದ. ಅಷ್ಟರಲ್ಲಿ ಪೂಜೆ ಮುಗಿದು ಎಲ್ಲರೂ ಊಟಕ್ಕೆ ಸಿದ್ಧರಾಗುತ್ತಿದ್ದರು. ಅದೇ ಸಮಯದಲ್ಲಿ ಶೌರ್ಯನ ಕಾಲೇಜು ದಿನಗಳ ಕ್ಲೋಸ್ ಫ್ರೆಂಡ್ಸ್ ಆದ ಆಲೋಕ್ ಮತ್ತು ರೋಹನ್ ಅಲ್ಲಿಗೆ ಎಂಟ್ರಿ ಕೊಟ್ಟರು. ಆಲೋಕ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಮಗ, ತುಂಬ ಹ್ಯಾಂಡ್ಸಮ್ ಮತ್ತು ಫ್ಲರ್ಟಿ ಸ್ವಭಾವದವನು. ಆಲೋಕ್ ಹಾಲ್ ಒಳಗೆ ಬರುತ್ತಿದ್ದಂತೆ ಅವನ ಕಣ್ಣುಗಳು ನೇರವಾಗಿ ನಿಂತಿದ್ದ ಧೃತಿಯ ಮೇಲೆ ನೆಟ್ಟವು. ಅವಳ ಆ ಲಂಗಾದಾವಣಿಯ ಮುಗ್ಧ ಲುಕ್ ನೋಡಿ ಅವನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಹೋಗಿತ್ತು. ಅವನು ತಕ್ಷಣ ಶೌರ್ಯನ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈ ಹಾಕಿ ಮೆಲ್ಲಗೆ ಕೇಳಿದ, ಶೌರ್ಯ, ಮೈ ಗಾಡ್, ಅಲ್ಲಿ ಹಳದಿ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾಳಲ್ಲ, ಆ ಹುಡುಗಿ ಯಾರೋ ಕಣೋ, ಸಿಂಪ್ಲಿ ಬ್ಯೂಟಿಫುಲ್. ಇಷ್ಟು ದಿನ ನಾನು ಎಷ್ಟೋ ಜನ ಮಾಡೆಲ್ಸ್ ನೋಡಿದ್ದೀನಿ, ಆದರೆ ಈ ಹುಡುಗಿಯ ಮುಖದಲ್ಲಿರೋ ಆ ಡಿಗ್ನಿಟಿ, ಆ ಮುಗ್ಧತೆ ನನ್ನ ಹೃದಯ ಕದ್ದು ಬಿಟ್ಟಿದೆ ಕಣೋ. ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಹರ್. ಆಲೋಕ್ ಆಡಿದ ಮಾತುಗಳನ್ನು ಕೇಳಿದ ತಕ್ಷಣ ಶೌರ್ಯನ ಮುಖದಲ್ಲಿ ಆ ಸೌಮ್ಯತೆ ಮಾಯವಾಗಿ ಕಣ್ಣುಗಳು ತಟ್ಟನೆ ಕೆಂಪಗಾದವು. ಅವನ ಎದೆಯೊಳಗೆ ಅರಿವಿಲ್ಲದೆಯೂ ಒಂದು ತೀವ್ರವಾದ ಉರಿ ಮತ್ತು ಅಸೂಯೆ ಜಾಗೃತವಾಗಿತ್ತು. ಅವನು ಆಲೋಕ್ನ ಕೈಯನ್ನು ತನ್ನ ಹೆಗಲ ಮೇಲಿಂದ ಜೋರಾಗಿ ತಳ್ಳಿ ಹಲ್ಲು ಕಡಿಯುತ್ತಾ ಅತ್ಯಂತ ಕಟುಧ್ವನಿಯಲ್ಲಿ ಹೇಳಿದ, ಆಲೋಕ್, ಅವಳ ಕಡೆ ನಿನ್ನ ಕಣ್ಣುಗಳು ಕೂಡ ಹೋಗಬಾರ್ದು. ಶಿ ಈಸ್ ಮೈ ಅಸಿಸ್ಟೆಂಟ್ ಇಂಜಿನಿಯರ್ ಧೃತಿ ಹೆಗಡೆ. ನನ್ನ ಆಫೀಸ್ ಸಿಬ್ಬಂದಿಯ ಜೊತೆ ಫ್ಲರ್ಟ್ ಮಾಡೋ ಬುದ್ಧಿನ ಇಲ್ಲಿ ಇಟ್ಕೋಬೇಡ. ಗೆಟ್ ದಟ್ ಕ್ಲಿಯರ್? ಶೌರ್ಯನ ಈ ಅತಿಯಾದ ಸಿಟ್ಟು ಮತ್ತು ಒಡೆತನದ ಟೋನ್ ನೋಡಿ ಆಲೋಕ್ ಆಶ್ಚರ್ಯದಿಂದ ನಕ್ಕ. ಓಹೋ, ಕೇವಲ ಅಸಿಸ್ಟೆಂಟ್ ಇಂಜಿನಿಯರಿಂಗಾ? ನಮ್ಮ ಖಡಕ್ CEO ಶೌರ್ಯ ಇಷ್ಟೊಂದು ಜೋರಾಗಿ ರಿಯಾಕ್ಟ್ ಮಾಡ್ತಿರೋದು ಕಥೆಯಲ್ಲಿ ಏನೋ ದೊಡ್ಡ ಟ್ವಿಸ್ಟ್ ಇದೆ ಅನಿಸುತ್ತೆ ಬಾಸ್ ಎಂದು ಕಣ್ಣು ಹೊಡೆದ. ಶೌರ್ಯ ಕೋಪದಿಂದ ಧೃತಿಯ ಕಡೆ ನೋಡಿದ. ಅವಳು ಅಲ್ಲಿ ಸಂತು ಮತ್ತು ಭವ್ಯ ಜೊತೆ ನಗುತ್ತಾ ಮಾತನಾಡ್ತಿದ್ಲು. ಇಬ್ಬರ ನಡುವಿನ ಅಹಂಕಾರ ಮತ್ತು ಮುನಿಸಿನ ಅಖಾಡಕ್ಕೆ ಈಗ ಆಲೋಕ್ ರೂಪದಲ್ಲಿ ಒಂದು ಹೊಸ ಪ್ರತಿಸ್ಪರ್ಧಿಯನ್ನು ಎಂಟ್ರಿಯಾಗಿಸಿತ್ತು. ಶೌರ್ಯ ತನ್ನ ಜೇಬಿಗೆ ಕೈ ಹಾಕಿಕೊಂಡು ಕೋಪದಿಂದ ನಿಂತಿದ್ದನ್ನು ನೋಡಿ ಆಲೋಕ್ ಒಳಗೊಳಗೆ ನಕ್ಕನು. ತನ್ನ ಗೆಳೆಯ ಇಷ್ಟೊಂದು ಪೊಸೆಸಿವ್ ಆಗಿ ಬಿಹೇವ್ ಮಾಡುತ್ತಿರುವುದು ಹಿಂದೆ ಏನೋ ದೊಡ್ಡ ಕಥೆಯೇ ಇದೆ ಎಂದು ಅವನ ಶಾರ್ಪ್ ಬಿಸ್ನೆಸ್ ಮೆದುಳಿಗೆ ಅರ್ಥವಾಗಿತ್ತು. ಶೌರ್ಯನಿಗೆ ಮತ್ತಷ್ಟು ಉರಿ ಎಬ್ಬಿಸಬೇಕು ಎಂದು ನಿರ್ಧರಿಸಿದ ಆಲೋಕ್ ಬೇಕಂತಲೇ ಧೋತಿಯನ್ನು ಸರಿಪಡಿಸಿಕೊಳ್ಳುತ್ತಾ ನೇರವಾಗಿ ಧೃತಿ ನಿಂತಿದ್ದ ಕಡೆಗೆ ಹೆಜ್ಜೆ ಇಟ್ಟನು. ಧೃತಿ ಆಗ ತಾನೇ ಭವ್ಯ ಕೊಟ್ಟ ಟಿಶ್ಯೂ ಪೇಪರ್ನಿಂದ ತನ್ನ ಕೆನ್ನೆಯಲ್ಲಿ ಮೇಲಿದ್ದ ಆ ನೀರಿನ ಹನಿಯನ್ನು ಒರೆಸಿಕೊಳ್ಳುತ್ತಿದ್ದಳು. ಅವಳ ದಾವಣಿಯ ತುದಿಯಲ್ಲಿ ಆ ಸಣ್ಣ ಕೆಂಪು ಕುಂಕುಮದ ಕಲೆ ಇನ್ನೂ ಹಾಗೇ ಇತ್ತು. ಹಲೋ ಬ್ಯೂಟಿಫುಲ್ ಲೇಡಿ. ಆಲೋಕ್ ಅತ್ಯಂತ ಮೃದುವಾದ ಆಕರ್ಷಕ ಧ್ವನಿಯಲ್ಲಿ ಧೃತಿಯ ಮುಂದೆ ಬಂದು ನಿಂತು ಕೈ ಚಾಚಿದ. ನಾನು ಆಲೋಕ್, ಶೌರ್ಯನ ಬೆಸ್ಟ್ ಫ್ರೆಂಡ್. ಆಫೀಸ್ನಲ್ಲಿ ಶೌರ್ಯ ಎಲ್ಲರನ್ನೂ ಸದಾ ಕಾಡಿಸ್ತಾ ಇರ್ತಾನೆ ಅಂತ ಗೊತ್ತು, ಆದರೆ ಅವನ ಟೀಮ್ನಲ್ಲಿ ಇಷ್ಟೊಂದು ಟ್ಯಾಲೆಂಟೆಡ್ ಮತ್ತು ಸುಂದರವಾದ ಇಂಜಿನಿಯರಿಂಗ್ ಇದ್ದಾರೆ ಅಂತ ಅವನು ನಮಗೆ ಯಾವತ್ತೂ ಹೇಳಲೇ ಇಲ್ಲ. ಧೃತಿ ಒಂದು ಕ್ಷಣ ಆಶ್ಚರ್ಯಪಟ್ಟು ನಂತರ ವಿನಯದಿಂದ ಕೈ ಮುಗಿದಳು. ನಮಸ್ತೆ ಸರ್, ನಾನು ಧೃತಿ ಹೆಗಡೆ, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಎಂದಳು ಅತ್ಯಂತ ಸಹಜವಾಗಿ. ಆಲೋಕ್ ತನ್ನ ಪಾಕೆಟ್ನಿಂದ ಐಫೋನ್ ತೆಗೆದು ಕಣ್ಣು ಮಿಟುಕಿಸಿದ. ಧೃತಿ, ಶೌರ್ಯನ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ಇರೋರೆಲ್ಲ ನನಗೂ ಫ್ರೆಂಡ್ಸ್ ಇದ್ದ ಹಾಗೆ. ನಿಮ್ಮ ಇನ್ಸ್ಟಾಗ್ರಾಮ್ ID ಸಿಗ್ಬೋದಾ? ಅಥವಾ ವೀಕೆಂಡ್ನಲ್ಲಿ ನಾವೆಲ್ಲ ಸಿಗುವಾಗ ನಿಮ್ಮನ್ನು ಕರೆಯೋಕೆ ಒಂದು ಸಣ್ಣ ಕಾಂಟ್ಯಾಕ್ಟ್ ನಂಬರ್? ಧೃತಿ ಏನೂ ಯೋಚಿಸದೆ ಮೆಲ್ಲಗೆ ನಕ್ಕಳು. ಅಯ್ಯೋ ಸರ್, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟಾಗಿ ಆ್ಯಕ್ಟಿವ್ ಇಲ್ಲ, ಬಟ್ ಅಫಿಷಿಯಲ್ ನಂಬರ್ ಶೇರ್ ಮಾಡ್ಬೋದು ಎಂದಳು. ಆಲೋಕ್ ಇಷ್ಟೊಂದು ಫ್ರೆಂಡ್ಲಿಯಾಗಿ ಮಾತನಾಡುತ್ತಿರುವುದನ್ನು ನೋಡಿ ಭವ್ಯ ಮತ್ತು ಸಂತು ಕೂಡ ಆಶ್ಚರ್ಯದಿಂದ ನೋಡುತ್ತಿದ್ದರು. ದೂರದಲ್ಲಿ ನಿಂತು ಇಡೀ ದೃಶ್ಯವನ್ನು ನೋಡುತ್ತಿದ್ದ ಶೌರ್ಯನಿಗೆ ತಲೆಯಿಂದ ಕಾಲಿನವರೆಗೆ ಬೆಂಕಿ ಹೊತ್ತಿಕೊಂಡಂತಾಯಿತು. ಧೃತಿ ತನ್ನ ಮುಂದೆ ಸದಾ ಕತ್ತಿಯಂತೆ ವಾದ ಮಾಡುತ್ತಿದ್ದವಳು ಇವತ್ತು ಆಲೋಕ್ನ ಎದುರು ಇಷ್ಟೊಂದು ಮೃದುವಾಗಿ ಮುಗುಳ್ನಗುತ್ತಿರುವುದನ್ನು ಅವನ ಅಹಂಕಾರಕ್ಕೆ ಸಹಿಸಿಕೊಳ್ಳಲು ಆಗ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವಳ ಆ ನಗು ಕೇವಲ ಆಲೋಕ್ಗೆ ಮಾತ್ರ ಸೀಮಿತವಾಗುತ್ತಿರುವುದು ಅವನ ಎದೆಯೊಳಗೆ ಒಂದು ವಿಚಿತ್ರವಾದ ಅಸೂಯೆಯನ್ನು ಸೃಷ್ಟಿಸಿತ್ತು. ಅವನ ಕೈಯಲ್ಲಿದ್ದ ಪೂಜೆಯ ತೀರ್ಥದ ಬಟ್ಟಲು ತಾನೇ ತಾನಾಗಿ ಗಟ್ಟಿಯಾಗಿ ಬಿರಿದುಕೊಂಡಿತ್ತು. ಅವನು ಬಿರುಗಾಳಿಯಂತೆ ಆಲೋಕ್ ಮತ್ತು ಧೃತಿ ನಡುವೆ ಬಂದು ನಿಂತನು. ಇಬ್ಬರ ನಡುವಿನ ಕನೆಕ್ಷನ್ ಅನ್ನು ಕಟ್ ಮಾಡುವಂತೆ ಮಧ್ಯ ತೂರಿ ಬಂದ ಶೌರ್ಯ ಆಲೋಕ್ನನ್ನು ಕೆಂಡದಂತಹ ಕಣ್ಣುಗಳಿಂದ ನೋಡಿದ್ದ. ಆಲೋಕ್, ನಿನಗೆ ಇಲ್ಲಿಗೆ ಪೂಜೆಗೆ ಕರೆದಿದ್ದು ಹರಟೆ ಹೊಡೆಯಕ್ಕಲ್ಲ. ಅಜ್ಜಿ ಊಟದ ಹಾಲ್ನಲ್ಲಿ ಎಲ್ಲರನ್ನೂ ಕರೆದಿದ್ದಾರೆ, ಮೊದಲು ಅಲ್ಲಿಗೆ ನಡಿ ಎಂದು ಶೌರ್ಯ ಹಲ್ಲು ಕಡಿದು ಅತ್ಯಂತ ಒರಟಾಗಿ ಹೇಳಿದ. ಆಲೋಕ್ ಶೌರ್ಯನ ಮುಖದಲ್ಲಿದ್ದ ಆ ತಳಮಳ ಮತ್ತು ಕೆಂಪಗಾಗಿದ್ದ ಕಣ್ಣುಗಳನ್ನು ನೋಡಿ ಜೋರಾಗಿ ನಗದೆ ತನ್ನ ಒಳನಗುವನ್ನು ಹತ್ತಿಕ್ಕಿಕೊಂಡು ಕಣ್ಣು ಮಿಟುಕಿಸಿದ. ಕೂಲ್ ಶೌರ್ಯ, ಕೂಲ್. ಜಸ್ಟ್ ಒಂದು ಇಂಟ್ರಡಕ್ಷನ್ ಅಷ್ಟೇ ಕಣೋ, ಇದಕ್ಕೆ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ದೀಯಾ? ಧೃತಿ, ಶೌರ್ಯನ ಮೂಡ್ ಇವತ್ತು ಸರಿ ಇಲ್ಲ ಅನಿಸುತ್ತೆ, ನಾನು ಆಮೇಲೆ ಸಿಗ್ತೀನಿ ಎಂದು ಹೇಳಿ ಧೃತಿಗೆ ಬಾಯ್ ಹೇಳಿ ಊಟದ ಹಾಲ್ ಕಡೆ ನಡೆದ. ಹೋಗುವಾಗ ಶೌರ್ಯನ ಹೆಗಲನ್ನು ಮೆಲ್ಲಗೆ ತಟ್ಟಿ,
ನನ್ನ ಆಯ್ಕೆ ಯಾವತ್ತೂ ಸೂಪರ್ ಆಗಿರುತ್ತೆ ಅಲ್ವಾ ಮಗನೆ ಎಂದು ಪಿಸುಗುಟ್ಟಿ ಒಳನಗುತ್ತಾ ಹೊರಟು ಹೋದ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.